ಬೆಂಗಳೂರು ಮಂಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಳೆ ಮೂಡಿಗೆರೆ ವ್ಯಾಪ್ತಿಯಲ್ಲಿ ಭದ್ರಮ್ಮ ಕೋಮ್ ಅಪ್ಪಣ್ಣ ಇವರ ಸರ್ವೆ ನಂಬರ್ 22331926001/1 ಒಟ್ಟು 8 ಎಕರೆಗೂ ಹೆಚ್ಚು ಮಾಲೀಕತ್ವ ಮತ್ತು ಸ್ವಾಧೀನದಲ್ಲಿದ್ದು ಪುಷ್ಪಾ ಎಂಬುವರು 2015ರಲ್ಲಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ನೀಡಿ ಅಕ್ರಮವಾಗಿ ಪಹಣಿಯಲ್ಲಿ ಪುಷ್ಪಾ ಕೋಮ್ ಅಪ್ಪಣ್ಣ ಅಂಥೇಳಿ ನಮೂದಿಸಿಕೊಂಡಿದ್ದಾರೆ. ಆದರೆ ಅಪ್ಪಣ್ಣನವರು ಸರ್ಕಾರಿ ನೌಕರಿಯಲ್ಲಿದ್ದು 1999ರಲ್ಲಿ ನಿಧನರಾಗಿರ್ತಾರೆ. ಸರ್ಕಾರದ ಪಿಂಚಣಿಯನ್ನು ಇವರ ನಿಧನದ ನಂತರ ಸುಳ್ಳು ದಾಖಲೆಗಳನ್ನು ನೀಡಿ ಹಾಗೂ ಹಣವನ್ನು ನೀಡಿ ಬಿಜೆಪಿ ಶಾಸಕರ ಒತ್ತಡದಿಂದ ಪಹಣಿಗೆ ಪುಷ್ಪಾ ಎಂಬುವವರು ತಮ್ಮ ಹೆಸರನ್ನು ಮುಡಿಗೇರಿಸಿಕೊಂಡು ತಾಲೂಕಿನ ಕಚೇರಿಯಲ್ಲಿ ಸೇರಿಸಿಕೊಂಡಿರ್ತಾರೆ. ಅಪ್ಪಣ್ಣ ಪತ್ನಿಯಾದಂಥ ಭದ್ರಮ್ಮನವರೇ ಪಿಂಚಣಿಯನ್ನು ಪಡಿತಿರ್ತಾರೆ. ಆದರೆ ಪುಷ್ಪಾ ಎನ್ನುವವರ ಬಳಿ ಯಾವುದೇ ದಾಖಲೆಗಳು ಇರೋದಿಲ್ಲ. ಪುಷ್ಪಾ ಎಂಬುವವರ ಹೆಸರನ್ನು ಪಹಣಿ ಮತ್ತು MR ದಾಖಲೆಯಿಂದ ತೆಗೆದುಹಾಕಲು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. CM ಆಗಿರ್ಬೋದು, DCM, ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂಥೇಳಿ ಕುಟುಂಬಸ್ಥರು ಹಾಗೂ ಚನ್ನಕೇಶವ, ಭರತ್, ದರ್ಶನ್, ಸೋಮಶೇಖರ್ ಆರೋಪವನ್ನು ಮಾಡಿದ್ದಾರೆ. ಸರ್, CM ಇಂದ ನಾವು ಲೆಟರ್ ಹಾಕ್ಸಿದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗೆ. ಲೆಟರ್ ಹಾಕ್ಸಿದ್ರು ಅವರು ಇದ್ರ ಬಗ್ಗೆ ಅಷ್ಟೊಂದು ಪರಿಶೀಲನೆ ಮಾಡ್ತಾ ಇಲ್ಲ. ಆಮೇಲೆ ತಹಸೀಲ್ದಾರ್ ಅವ್ರು ಕೇಳಿದ್ರೆ ನೀವು AC ಗೆ ಹೋಗಿ, ಎಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ನಮ್ಮನ್ನು ಆಟ ಆಡಿಸ್ತಿದ್ದಾರೆ. ಒಂದು CM ಲೆಟ್ರಿಗೂ ಬೆಲೆ ಇಲ್ಲ. ಈ ಭದ್ರಮ್ಮಂಗೆ ಸೇರಬೇಕಾದಂಥ ಆಸ್ತಿ ಈ ಪುಷ್ಪವ್ರಿಗೆ ಸೇರಿದೆ. ಅದು ಹೆಂಗೆ ಬಂತು ನಮಗೆ ಗೊತ್ತಿಲ್ಲ. 1999ರಲ್ಲಿ ಅಣ್ಣಪ್ಪರು ತೀರೋಗಿದ್ದು, 2015ರಲ್ಲಿ ಈ ಪುಷ್ಪವ್ರಿಗೆ ಬಂದಿದೆ. ಇವರು ಏನು ಎತ್ತ ಅಂತ ನಮ್ಗೆ ಗೊತ್ತಿಲ್ಲ. ಇವ್ರು ಎಲ್ಲಿಂದ ಬಂದರೂ ಗೊತ್ತಿಲ್ಲ, ಯಾವ ರೀತಿ ಬಂದರೂ ಗೊತ್ತಿಲ್ಲ. ಈ ಮೂಲ ದಾಖಲಾತಿ ಪರಿಶೀಲನೆ ಮಾಡೋಕ್ಕೆ DC ನಾವು ತಹಸೀಲ್ದಾರಿಗೆ ನಾವು CM ಇಂದ DK ಶಿವಕುಮಾರಿಂದ ಅವರಿಂದ ಎಲ್ಲ ಲೆಟ್ರ್ ಹಾಕ್ಸಿದ್ರು. ಅವರು ನಮಗೆ ಪರಿಶೀಲನೆ ಇಲ್ಲ, ಸಿವಿಲ್ಗೆ ಹೋಗಿ ಅಂತ ಹೇಳ್ತಾರೆ ಬಿಟ್ಟು ಬೇರೆ ನಮ್ಗೆ ಯಾವ ಥರದ್ದು ನಮಗೆ ಸಹಾಯದವ್ರು ಮಾಡ್ತಾ ಇಲ್ಲ. ಭದ್ರಮ್ಮವ್ರಿಗೆ ತುಂಬ ಅನ್ಯಾಯ ಆಗಿದೆ. ಇದನ್ನು ಕೇಳಿದ್ರೆ ಅವರು ನೀವು ಸಿವಿಲ್ಗೆ ಹೋಗಿ ಅಂತ ನಮ್ಮನ್ನು ಹೇಳ್ತಾರೆ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಭದ್ರಮ್ಮಗೆ ಸರ್, ನಾನು ಅವರ ತಮ್ಮನ ಮಗ, ಅಂದರೆ ಅವರ ರಿಲೇಷನ್ ಮಗ, ಕಸಿನ್. ನಾನು ಅವರ ತಮ್ಮನ ಮಗ. ನಾನು ಅವ್ರಿಗೆ ಹೇಳಿದೆ, ನೋಡಿ ಮೇಡಮ್ ಈ ಥರ ಎಲ್ಲ ಇದೆ ಅಂತ ಕೇಳಿದ್ರೆ ಇದು ಸಿವಿಲ್ ಮ್ಯಾಟ್ರಪ್ಪ, ನಮಗೆ ಬರಲ್ಲ ಅಂತ ಅಂತಿದ್ದಾರೆ. ಆಮೇಲೆ ಭದ್ರಮ್ಮವ್ರ SR ಭದ್ರಮ್ಮ ಇದ್ದಾರೆ, ಇವರು ಪುಷ್ಪವ್ರಿಲ್ಲ. ಆಮೇಲೆ ಅವ್ರ ಮಗನವ್ರಿಗೆ ಕೆಲಸ ಆಗಿದೆ, ಪೆನ್ಷನ್ ಸಮೇತ ಭದ್ರಮ್ಮವ್ರಿಗೆ ಬರ್ತಾ ಇದೆ. ಇಷ್ಟೆಲ್ಲ ಇದ್ರು ಈ ಪುಷ್ಪವ್ರು ಯಾರು ಅಂತ ಗೊತ್ತಿಲ್ಲ. ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ. ಇದಕ್ಕೆ ನಮಗೆ ಮನವಿ ಪೂರ್ವಕವಾಗಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಲೆಟ್ರು ಸಮೇತ ಇದೆ ಸರ್. ಆದರೂ ಇವರು ನಮಗೆ ಅಲ್ಲೋಗಿ ಇಲ್ಲೋಗಿ ಅಂತ ನಮ್ಮನ್ನು ಸುಮ್ಮನೆ ಆಟ ಆಡಿಸ್ತಾ ಹೊರತು ನಮಗೆ ಒಂದು ಸಮಂಜಸ ಅಂತ ಒಂದು ನಿರ್ಧಾರ ಹೇಳ್ತಾ ಇಲ್ಲ, ನಿಲುವು ಹೇಳ್ತಾ ಇಲ್ಲ. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂದ್ರೆ ಇದರಲ್ಲಿ DCM ಲೆಟರ್ಗೂ ಬೆಲೆ ಇಲ್ಲ. ಇಲ್ಲ ಸರ್, ಇಲ್ಲೇ ನೋಡಿ ಸರ್, ನಿಮ್ಮ ಕಣ್ಣೆದ್ರಿಗೆ ನೋಡಿ ಸರ್, ಇದೇನು ಫೇಕ್ ಏನಲ್ಲ ಸರ್. ನೋಡಿ ಸರ್, ಇದು ಫೇಕಾ ಸರ್? ನೋಡಿ, ಸುಳ್ಳು ಹೇಳ್ಬೇಕಾ ನಾವು? ನೋಡಿ ಇಲ್ಲಿದೆ, ನೋಡಿ ಇಲ್ಲಿದೆ, ಇಷ್ಟಿದೆ ಸರ್. ನೋಡಿದ್ರೆ ಸರ್, ಮಂಜುನಾಥ್ ಅಂತ ಸರ್. ಎಲ್ಲಿಂದ ನೀವು? ಸರ್, ನಮ್ದು ಮೂಡಿಗೆರೆ ಸರ್. ಇವತ್ತು ಬೆಂಗಳೂರಿಗೆ ಬರೋಕ್ಕೆ ಕಾರಣ ಏನು ಸರ್? ನಾವು CM ಅವ್ರು ಮೀಟ್ ಮಾಡಿ ಮತ್ತೊಂದು ಮನವಿ ಕೇಳೋಣ ಅಂತೇಳಿ ನಾವು ಬಂದಿದ್ವು. ಆದರೆ ಅವರು ನೀವು AC ಗೆ ಹೋಗಿ ಅಂತಾರೆ, ಇಲ್ಲ ಸಿವಿಲ್ಗೆ ಹೋಗಿ ಅಂತಾರೆ. ಇದು ಪುಷ್ಪಾ ಅನ್ನೋರು 2015ರಲ್ಲಿ ಸುಳ್ಳು ದಾಖಲಾತಿಗಳನ್ನೆಲ್ಲ ಕುಟ್ಕೊಂಡು ಓತಿ ಕತೆ ಮಾಡಿಸ್ಕೊಂಡಿದ್ದಾರೆ. ಇದು ಮೂಲ ಏನಂತಂದರೆ, ಇದು ಸಿದ್ದಯ್ಯ ಅನ್ನೋರಿಗೆ 1979-80ರಲ್ಲಿ ದರ್ಖಾಸಿಂದ ಗ್ರ್ಯಾಂಡ್ ಸರ್ಟಿಫಿಕೇಟ್ ಆಗುತ್ತೆ, ಸಾಗುವಳಿ ಚೀಟಿ ಎಲ್ಲ ಕೊಟ್ಟು ಅವ್ರ ಹೆಸರಲ್ಲಿ ಪಾಣಿ ಇರುತ್ತೆ. ತದನಂತರ ಅವ್ರಿಗೆ ಅಣ್ಣಪ್ಪ ಅನ್ನೋರು ಹಿರಿ ಮಗ ಆಗಿರ್ತಾರೆ. ಹಿರಿ ಮಗ ಅವರು PW ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ಆಗಿರ್ತಾರೆ. ಅವರು 1999ರಲ್ಲಿ ಮರಣ ಹೊಂದ್ತಾರೆ. ಅದಾದ್ಮೇಲೆ 2015 ಗಂಟ ಅದು ಸಿದ್ದಯ್ಯ ಅವ್ರ ಹೆಸರಲ್ಲೇ ಪಾಣಿ ರನ್ನಿಂಗ್ ಇರುತ್ತೆ. 2015ರಲ್ಲಿ ಪುಷ್ಪಾ ಅನ್ನೋರು ಬಂದು ಸಿದ್ದಯ್ಯ ಅನ್ನೋರ ಪಾಣಿ ಇರತಕ್ಕಂಥ RTCನಲ್ಲಿ
ಇವರು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಕೊಂಡು ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಕೊಂಡು ಅವ್ರ ಹೆಸರಿಗೆ RTC ಬದಲಾವಣೆ ಮಾಡ್ಕೊಂಡಿರ್ತಾರೆ. ಸರ್ ಇವ್ರು ಯಾರು? ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್. ಪುಷ್ಪ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತೆ ಅವ್ರು ಯಾವ ಬೇಸ್ ಮೇಲೆ ದಾಖಲೆಗಳು ಇದು ಮಾಡಿರ್ತಾರೆ ಅವರು? ಅದೇನು ಇಟ್ಕೊಂಡವ್ರು ಏನದು ಡಾಕ್ಯುಮೆಂಟ್ಸು ನಮಗೇನು ವಿಚಾರ ಗೊತ್ತಿಲ್ಲ ಸರ್. ಇಲ್ಲಿ ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಕೊಂಡು ಅವರು ನೋಟ್ರಿ ವಂಶವೃಕ್ಷ ಎಲ್ಲ ಮಾಡಿಸ್ಕೊಂಡು ಅವರು ಎಲ್ಲ ಈ ಥರ ಮಾಡಿಕೊಂಡು ಅವ್ರ ಹೆಸ್ರಿಗೆ 2 ಎಕರೆ ಜಮೀನಲ್ಲಿರೋದನ್ನ ಸುಳ್ಳು ಒಂದು ಸಾಕ್ಷಿಗಳನ್ನೆಲ್ಲ ಸೈನ್ ಮಾಡಿಸ್ಕೊಂಡು ಒಂದು VRIಕೆಲ್ಲ ರಿಪೋರ್ಟ್ಸ್ ಹಾಕ್ಸ್ಕೊಂಡು ಈ ಥರ ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಕೊಂಡು ಈ ಥರ ಭದ್ರಮ್ಮ ಅನ್ನೋರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಸರ್. ಪುಷ್ಪ ಅನ್ನೋರು 2015ರಲ್ಲಿ